ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಹೌಸಿಂಗ್ ಬೋರ್ಡ್ ವತಿಯಿಂದ ವಿಜಯಪುರ ಜಿಲ್ಲೆ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಆಲ್ರೆಡಿ ಕೆಲವು ಲೇಔಟ್ಸ್ಗಳಲ್ಲಿ ಡೆವಲಪ್ ಮಾಡಿರೋ ಮನೆಗಳಿಗೋಸ್ಕರ ಪಬ್ಲಿಕ್ ನೋಟಿಸ್ನ ಬಿಟ್ಟಿದ್ದಾರೆ. ಈ ಪಬ್ಲಿಕ್ ನೋಟಿಸ್ಗೆ ನೀವು KSB ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ಈ ಪಬ್ಲಿಕ್ ನೋಟಿಸ್ಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇವರು. ಕರ್ನಾಟಕ ಗೃಹ ಮಂಡಳಿಯ ವತಿಯಿಂದ ವಿಜಯಪುರ ಜಿಲ್ಲೆ ವಿವಿಧ ಬಡಾವಣೆಗಳಲ್ಲಿ ಲಭ್ಯವಿರುವ ಮನೆಗಳನ್ನು ಹಂಚಿಕೆ ಮಾಡಲು ಆನ್ಲೈನ್ ಮೂಲಕ ಸಾರ್ವಜನಿಕರಿಂದ ನೋಂದಣಿ ಶುಲ್ಕ ಹಾಗೂ ಆರಂಭಿಕ ಠೇವಣಿಯೊಂದಿಗೆ ಹೊಸದಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ ಹೊಸದಾಗಿ ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿ, ರಿಜಿಸ್ಟ್ರೇಷನ್ ಫೀ ಮತ್ತು ಇನಿಷಿಯಲ್ ಡೆಪಾಸಿಟ್ಗಳಿಗಾಗಿ ವಿಜಯಪುರ ಡಿಸ್ಟಿಕಲ್ಲಿ ಅಂದರೆ ಬಿಜಾಪುರ ಡಿಸ್ಟಿಕಲ್ಲಿ ಆಹ್ವಾನ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 11/8/2026, ಲಾಸ್ಟ್ ಡೇಟ್ ಬಂದುಬಿಟ್ಟು 31/8/2026. ಇದು ಬಂದುಬಿಟ್ಟು ಮನೆಗಳು, ಯಾವುದೇ ಸೈಟ್ಗಳೆಲ್ಲ ಮನೆಗಳಿಗೋಸ್ಕರ ವಿವಿಧ ಲೇಔಟ್ಗಳಲ್ಲಿ ಆಲ್ರೆಡಿ ಡೆವಲಪ್ ಮಾಡಿರೋ ಮನೆಗಳಿಗೋಸ್ಕರ ಈಗ ಈ ಅಪ್ಲಿಕೇಶನ್ನ ಕರೆದಿರ್ತಾರೆ. ಮನೆಗಳು ಯಾವ ಯಥಾಸ್ಥಿತಿಯಲ್ಲಿ ಹೇಗಿರುತ್ತೋ ಹಾಗೆ ಇವರು ಹಂಚಿಕೆ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ನೋಡ್ಬೋದು. ಮಾತ್ರ ಅದರ ಡೈಮೆನ್ಷನ್ಗಳು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ LIG 30-40 ಅಂದರೆ ಡೈಮೆನ್ಷನ್ ಬಂದುಬಿಟ್ಟು 30-40 ಇರುತ್ತೆ. ಆ 30-40 ಡೈಮೆನ್ಷನಲ್ಲಿ ಮನೆಗಳ ಕನ್ಸ್ಟ್ರಕ್ಷನ್ ಆಗಿರುತ್ತೆ. LIG, MIG 30-50, HIG ಸ್ವಲ್ಪ ಜಾಸ್ತಿ 60-40ಲಿ ಈ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಫಸ್ಟ್ ನೋಡೋದಾದ್ರೆ ನಾವು ಮಹಲಾ ಬಗಾಯತ್ ಅಲ್ಲಿ LIG ಮನೆಗಳು ಬಂದುಬಿಟ್ಟು 5 ಮನೆಗಳಿದೆ. ಅದಕ್ಕೆ ನೋಂದಣಿ ಶುಲ್ಕ ಅಂದರೆ ರಿಜಿಸ್ಟ್ರೇಷನ್ ಫೀ ಬಂದುಬಿಟ್ಟು 500 ರೂಪೀಸ್ ಇದೆ. ಹಾಗೆ ಆರಂಭಿಕ ಠೇವಣಿ 10,000 ಇರುತ್ತೆ. ಇದರ ಟೋಟಲ್ ಕಾಸ್ಟ್ ಬಂದುಬಿಟ್ಟು ಎಷ್ಟಾಗುತ್ತೆ? 24 ಲಕ್ಷಗಳಾಗುತ್ತೆ. ಇದು ಯಾವಾಗ ನೀವು ಕಟ್ಟಬೇಕಾಗುತ್ತೆ? ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿ ನಿಮಗೆ ಅಲಾಟ್ಮೆಂಟ್ ಆಯಿತು ಅಂದರೆ ನೆಕ್ಸ್ಟು ನಿಮಗೆ ಅಲಾಟ್ಮೆಂಟ್ ಕಾಪಿನ ಕೊಟ್ಬಿಟ್ಟು ನೆಕ್ಸ್ಟು ಈ ಪೇಮೆಂಟ್ 24 ಲಕ್ಷ ಏನಿದೆಯಲ್ಲ, ಈ 24 ಲಕ್ಷನ ನಿಮಗೆ ಕಟ್ಟಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಇದೇ ಲೇಔಟಲ್ಲಿ ಮಹಲಾ ಬಗಾಯತ್ ಬಡಾವಣೆ ಹೆಸರದು. ಆ ಬಡಾವಣೆಯಲ್ಲಿ MIG ಮನೆಗಳು ಅಂದರೆ 30-50, ಈ ಡೈಮೆನ್ಷನ್ 30-50 ಇರುತ್ತೆ. ಆ 30-50ಲಿ ಕಟ್ಟಿರ್ತಾರೆ ಮನೆನ. ಆ ಅಂತರ ಮನೆಗಳು ಬಂದುಬಿಟ್ಟು 7 ಸಂಖ್ಯೆ ಇದೆ. ಸೇಮ್ ಇದಕ್ಕೆ ನೋಂದಣಿ ಶುಲ್ಕ ಬಂದುಬಿಟ್ಟು 1,000, ಇನಿಷಿಯಲ್ ಡೆಪಾಸಿಟ್ 40,000. ಈ ಮನೆಯ MIG ಮನೆಯ ಟೋಟಲ್ ಕಾಸ್ಟ್ ಬಂದುಬಿಟ್ಟು 28 ಲಕ್ಷ ಆಗಿರುತ್ತೆ. ಹಾಗೆ HIG ನೋಡೋದಾದರೆ ನೀವು ಆ ಮನೆಯ ಟೋಟಲ್ ಕಾಸ್ಟ್ ಬಂದುಬಿಟ್ಟು 32 ಲಕ್ಷ ಆಗಿರುತ್ತೆ. HIG ಬಂದುಬಿಟ್ಟು 5 ಮನೆಗಳಿಗೋಸ್ಕರ ಕರೆದಿರ್ತಾರೆ. ಓಕೆ, ನೆಕ್ಸ್ಟು ಇಟ್ಟಂಗಿಹಾಳ ಸೆಕೆಂಡ್ ಹಂತ. ಅಲ್ಲಿ LIG MIG ಎರಡೇ ಡೈಮೆನ್ಷನ್ಗಳ ಮನೆಗಳಿಗೋಸ್ಕರ ಅಪ್ಲಿಕೇಶನ್ನ ಕಾಲ್ ಮಾಡಿದ್ದಾರೆ. LIG ಮನೆಗಳ ಸಂಖ್ಯೆ ಬಂದುಬಿಟ್ಟು 6 ಇದೆ. ಹಾಗೆ MIG ಮನೆಯ ಸಂಖ್ಯೆ ಬಂದುಬಿಟ್ಟು 1 ಇದೆ. ಈ ಬಡಾವಣೆಯ ಒಟ್ಟು ಮೊತ್ತ ಬಂದುಬಿಟ್ಟು ಯಾವುದು ಇಟ್ಟಂಗಿಹಾಳ ಸೆಕೆಂಡ್ ಸ್ಟೇಜ್ 20 ಲಕ್ಷ. LIG ಮನೆಗಳಿಗೆ 20 ಲಕ್ಷ. ಅದು ಎಷ್ಟು ಮನೆಗಳಿದೆ? 6 ಮನೆಗಳಿದೆ. ಹಾಗೆ MIG ಮನೆಗಳಿಗೆ 22 ಲಕ್ಷ. ಎಷ್ಟು ಮನೆ ಇದೆ? ಒಂದೇ ಮನೆ ಇರೋದು. 30-50 ಡೈಮೆನ್ಷನಲ್ಲಿ ಈ ಮನೆ ನಿರ್ಮಾಣ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಮೂರನೇದು ಕಸಬಾ 1ನೇ ಹಂತ. LIG ಮನೆಗಳು 12 ಮನೆಗಳಿದೆ. ಇಲ್ಲಿ ನಿಮಗೆ ಆರಂಭಿಕ ಠೇವಣಿ ಬಂದುಬಿಟ್ಟು 10,000ಕ್ಕೆ ಇದು ಮಾಡಿರ್ತಾರೆ. ಇದರ ಟೋಟಲ್ ಕಾಸ್ಟ್ LIG ಯಾವುದು ಕಸಬಾ 1 ಟೋಟಲ್ ಕಾಸ್ಟ್ ಬಂದುಬಿಟ್ಟು 22 ಲಕ್ಷ ಆಗುತ್ತೆ. ಹಾಗೆಯೇ ಕಸಬಾ 2ಲಿ 2 ಡೈಮೆನ್ಷನ್ ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಂದು LIG ಮತ್ತು MIG. LIG ಮನೆಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ, 21 ಇದೆ. ಇದಕ್ಕೂ ಕೂಡ ಇನಿಷಿಯಲ್ ಡೆಪಾಸಿಟ್ ಬಂದುಬಿಟ್ಟು 10,000 ಆಗಿರುತ್ತೆ. ಈ ಮನೆಗಳ ಪ್ರೈಸ್ ಕೂಡ 22 ಲಕ್ಷ. ಹಾಗೆ ಮುದ್ದೇಬಿಹಾಳದಲ್ಲೂ ಇದೆ, ಸಿಂದಗಿಲೂ ಇದೆ, ತಾಳಿಕೋಟೆ ಫಸ್ಟ್ ಹಂತದಲ್ಲಿ ಕೂಡ ಇದೆ. ನೀವು ತಾಳಿಕೋಟೆ ಕೆಳಗಡೆಯಿಂದ ಬಂದರೆ ತಾಳಿಕೋಟೆ ಮನೆಯ ಒಟ್ಟು ಕಾಸ್ಟ್ ಬಂದ್ಬಿಟ್ಟು 18 ಲಕ್ಷ ಇದೆ LIG. ಹಾಗೆ ಸಿಂದಗಿ MIG ಒಂದೇ ಮನೆ ಸಿಂದಗಿ ಮೆನ್ಷನ್ ಮಾಡಿದರೆ ಅದು 20 ಲಕ್ಷ ಇದೆ. ಹಾಗೆ ನೀವು ಬಂದರೆ ಮೇಲ್ಗಡೆ ಮುದ್ದೇಬಿಹಾಳ 2ನೇ ಹಂತ. ಇಲ್ಲಿ ಎಷ್ಟು ಡೈಮೆನ್ಷನ್ LIG ಮತ್ತು MIG 14 ಮನೆಗಳು LIG ಇದೆ. MIG ಬಂದ್ಬಿಟ್ಟು 5 ಮನೆಗಳಿದೆ. ಮುದ್ದೇಬಿಹಾಳ 2ನೇ ಹಂತದಲ್ಲಿ 22 ಲಕ್ಷ. ಯಾವ ಮನೆಗಳಿಗೆ? MIG ಮನೆಗಳಿಗೆ. LIG ಮನೆಗಳಿಗೆ 19 ಲಕ್ಷ. 8 ಬಡಾವಣೆಗಳಲ್ಲಿ ಮನೆಗಳಿಗೋಸ್ಕರ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದಾರೆ. ನೋಡಿ, ಇಲ್ಲಿ ನೋಡೋದಾದ್ರೆ ನೀವು ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿಗಳನ್ನು ಈ ಪೇಮೆಂಟ್ ಮೂಲಕ ಅಂದರೆ ಆನ್ಲೈನ್ ಮುಖಾಂತರ ನೀವು KSB ವೆಬ್ಸೈಟಲ್ಲಿ ಇದನ್ನು ಪೇ ಮಾಡ್ತೀರಾ. ಕೆಲವು ಷರತ್ತು ಮತ್ತು ನಿಬಂಧನೆಗಳು ಎಲ್ಲ ಸೈಟ್ಸ್ಗಳಿಗೂ ಮತ್ತು ಮನೆಗಳಿಗೂ ಏನು ಮಾಡೋದಾದ್ರು ಈ ನಿಬಂಧನೆಗಳನ್ನ ಅವರು ಕೊಟ್ಟಿರ್ತಾರೆ KSB ಕಡೆಯಿಂದ. ನೋಡಿ, ನಾರ್ಮಲಾಗಿ ಜನರಲ್ ಆಗಿರುತ್ತೆ. ಏನಪ್ಪ ಅಂದರೆ ಮನೆ ಹಂಚಿಕೆಗೆ ಹೊಸದಾಗಿ ಆದೇಶಿಸಲು ಅರ್ಜಿದಾರ ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿಯನ್ನು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿ ಅಂತ ಇದೆ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಮನೆ ಹಂಚಿಕೆಯಾಗಿ ಸಲ್ಲಿಸಿ ನೋಂದಣಿ ಪಡೆದ ಅರ್ಜಿದಾರರಿಗೆ ನೋಂದಣಿ ಶುಲ್ಕವನ್ನು ಮರುಪಾವತಿ ಮಾಡಲಾಗೋದಿಲ್ಲ.
ಅಂದರೆ ಇನ್ ಕೇಸ್ ನಿಮಗೆ ಅಲರ್ಟ್ ಆಗಲಿಲ್ಲ ಅಂದರೆ ಆ ನೋಂದಣಿ ಶುಲ್ಕ ಏನಾದರೂ 500,000 ರುಪೀಸ್ ಅದನ್ನು ನಾವು ರಿಟರ್ನ್ ಮಾಡಲ್ಲ ಅಂತ ಹೇಳಿರ್ತಾರೆ. ಮತ್ತು ಇವೆಲ್ಲ ಮನೆಗಳು ಬಂದ್ಬಿಟ್ಟು 3ನೇ ಪಾಯಿಂಟು, ಪ್ರಸ್ತುತ ಪ್ರಕಟಣೆ ಆರಂಭಿಕ ಠೇವಣಿಯನ್ನು ಪಾವತಿಸುವ ವರದಿ ಜಾರಿ ಕರ್ನಾಟಕ ಗೃಹ ಮಂಡಳಿ ಹಂಚಿಕೆ ನಿಯಮಾವಳಿಯ ಓಕೆ ಈ ಲಾಟ್ರಿ ಮುಖಾಂತರ ಮನೆ ಈ ಲಾಟ್ರಿ ಇವೆಲ್ಲ ಆಲ್ಮೋಸ್ಟ್ ನಡೆಯೋದು ಈ ಲಾಟ್ರಿ ಮುಖಾಂತರ ನಡೆಯುತ್ತೆ. ಮತ್ತು 4ನೇ ಪಾಯಿಂಟು ಅದೇ ಹೇಗಿದೆಯೋ ಹಾಗೆ ನಾವು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಪಾಯಿಂಟ್ ಯಾವಾಗಲೂ ಇರುತ್ತೆ. 6ನೇ ಪಾಯಿಂಟ್ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಮೊದಲು 10 ವರ್ಷಗಳಿಗೆ ಕಡಿಮೆ ಇಲ್ಲದಷ್ಟು ಕಾಲ ಅರ್ಜಿದಾರರು ಕರ್ನಾಟಕ ರಾಜ್ಯದ ಸಾಮಾನ್ಯ ನಿವಾಸಿಯಾಗಿರೋದಕ್ಕೆ ಹಾಗೂ ಅರ್ಜಿದಾರ ಪತಿ ಪತ್ನಿ ಮತ್ತು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಹೆಸರಲ್ಲಿ ಯಾವುದೇ ಮಂಡಳಿಯಿಂದ ಮತ್ತು ಪ್ರಾಧಿಕಾರದಿಂದ ಸೈಟ್ ಮನೆ ಫ್ಲ್ಯಾಟು ನಾವು ಹೊಂದಿರೋದಿಲ್ಲ ಅಂತ ಅಫಿಡೇವಿಟ್ ಮಾಡಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಆಯಿತಾ. ಮತ್ತು 7ನೇ ಪಾಯಿಂಟು ನಾರ್ಮಲ್ ಪಾಯಿಂಟ್ಸ್ಗಳಿದೆ. ಏನಪ್ಪ 7ನೇ ಪಾಯಿಂಟ್ ಅಂದರೆ ಇನ್ ಕೇಸ್ ನಿಮಗೆ ಮನೆ ಅಲರ್ಟ್ ಆಗಿರುತ್ತೆ, ನೀವು ಅಮೌಂಟ್ನ ಕಟ್ಟೋಕ್ಕಾಗ್ತಾ ಇರಲ್ಲ ನಿಮಗೆ, ಅಂಥ ಟೈಮಲ್ಲಿ ನೀವು ರದ್ದುಪಡಿಸಿ ಅಂತ ನಾನು ಕೇಳಿಕೊಂಡ್ರೆ ನೀವೇನಾದ್ರು ಇನ್ಷಿಯಲ್ ಡೆಪಾಸಿಟ್ ಕಟ್ಟಿರ್ತೀರಲ್ಲ, ಇನ್ಷಿಯಲ್ ಡೆಪಾಸಿಟ್ ನೋಡಿ ಇಲ್ಲಿ ಬಂದಿದ್ದಲ್ಲ 10,000 40,000 50,000 ಅದರಲ್ಲಿ 25% ಮುರ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೆಲವು ಇದು ಮಾಮೂಲಿ ಇಲ್ಲಿ ಬಂದುಬಿಟ್ರೆ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಇಲ್ಲಿ ಈ ಮೊಬೈಲ್ ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ಕಾವೇರಿ ಭವನ ಬೆಂಗಳೂರಲ್ಲಿ ಇದನ್ನು ವಿಚಾರ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದು ನೋಡಿ, ಇದು ಬಂದುಬಿಟ್ಟು ಬಿಜಾಪುರ ಜಿಲ್ಲೆಯಲ್ಲಿ 8 ಬಡಾವಣೆಗಳಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿರೋ ಹೌಸ್ಗಳಿಗಾಗಿ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಇಂಟ್ರೆಸ್ಟ್ ಇರೋರು ಬಿಜಾಪುರ ಜಿಲ್ಲೆ ಕಡೆ ಇಂಟ್ರೆಸ್ಟ್ ಇರೋರು ಈ ನೋಟಿಫಿಕೇಷನ್ನ ನೀವು ಅಪ್ಲೈ ಮಾಡ್ಬೋದು. ಹೀಗೆ ಬ್ಯಾಕ್ ಬಂದರೆ ಇಲ್ಲೇ ಇರುತ್ತೆ. ನಾನು ಸುಮಾರು ನನ್ನ ಎಲ್ಲ ವೀಡಿಯೋಸ್ಗಳೆಲ್ಲ ಅದನ್ನು ತೋರಿಸಿರ್ತೀನಿ ನಾನು. ಕರ್ನಾಟಕ ಹೌಸಿಂಗ್ ಬೋರ್ಡ್ ಓಕೆ, ಇಲ್ಲಿ ಕೆಳಗಡೆ ಇರುತ್ತೆ ಇದು. ಎಲ್ಲೋಯ್ತಪ್ಪ ಅದು, ಇಲ್ಲೇ ಇರುತ್ತೆ ನೋಟಿಫಿಕೇಷನ್ಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟು ಇಲ್ಲಿರುತ್ತೆ. ಇಲ್ಲಿ ನೀವು ಹಾಕ್ಬೋದು ಪ್ರಾಜೆಕ್ಟ್ಸ್ಗಳು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿದೆಲ್ಲ ಇಟಿಗೆ ಹಾಲ್ ಫೇಸ್ 2 ವಿಜಯಪುರ, ಕಸಬಾ ಫೇಸ್ 1 ವಿಜಯಪುರ, ನಿಮಗೆ ಯಾವ ಇದಕ್ಕೆ ಬೇಕು ನೀವು ಹಾಕ್ಬೋದು. ನಾರ್ಮಲ್ ಅಪ್ಲಿಕೇಶನ್ ಇರುತ್ತೆ, ನೀವೆಲ್ಲ ನೋಡಿರ್ತೀರ ಇದನ್ನು. ನಾರ್ಮಲ್ ಅಪ್ಲಿಕೇಶನ್ ಇರುತ್ತೆ, ಯಾರಿಗೆ ಬೇಕೋ ಅವರು ಇದನ್ನು ಹಾಕ್ಬೋದು, ಅಪ್ಲೈ ಮಾಡಿ. ಒಳ್ಳೆಯದಾಗಲಿ. ವಿಜಯಪುರ ಜಿಲ್ಲೆ ಕಡೆ ಇರೋರು ಒಂದು ಮನೆ ಮಾಡ್ಕೋಬೇಕು ಅಂದ್ಕೊಂಡಿರೋರು ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಕರೆದಿರ್ತಾರೆ. ಈ ಅಪ್ಲಿಕೇಶನ್ಗೆ ಹಾಕಿ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ನೀವು ನನ್ನ ವೀಡಿಯೋಗೆ ಕಮೆಂಟ್ ಮಾಡ್ಬೋದು. ನಮ್ಮ ಕಡೆಯಿಂದ ಏನಾಗುತ್ತೆ ಹೆಲ್ಪ್ ನಾವು ಮಾಡಿಕೊಡ್ತೀವಿ. ಧನ್ಯವಾದಗಳು.